ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನಿನ 2 ಘಟನೆಗಳು, ಅವೆರಡಕ್ಕೂ ಕೂಡ ಒಂದು ಅಂತರ್ ಸಂಬಂಧ ಇದೆ. ಒಂದು, ಬಿಜೆಪಿ ಒಳಗಿನ ಭಿನ್ನಮತವನ್ನ ಬಗೆಹರಿಸುವುದಕ್ಕೆ ಬಿಜೆಪಿಯ ವಕ್ತಾರರಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ನಿನ್ನೆ ನಡೆಸಿದ ಸಭೆ. ಇನ್ನೊಂದು, ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವ ಬಗ್ಗೆ ನೀಡಿರುವ ಹೇಳಿಕೆ. ಸೊ ಇದನ್ನ ಗಮನಿಸಿದಾಗ ಮೈತ್ರಿ ರಾಜಕಾರಣದ ಒಳಗೆ ನಡೆಯುತ್ತಿರುವ ಬೆಳವಣಿಗೆ ಇದೆಯಲ್ಲ, ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬಹುದು. ಒಂದು, ಬಿಜೆಪಿ ರಾಜ್ಯ ಘಟಕದಲ್ಲಿದ್ದಂತಹ ಭಿನ್ನಮತ, ವಿಜಯೇಂದ್ರ ವಿರುದ್ಧ ಸೆಡ್ಡು ಹೊಡೆದ ಕೆಲವು ನಾಯಕರು, ಅವರಿಗೆ ನಿನ್ನೆ ಎಚ್ಚರಿಕೆಯ ಮಾತನ್ನ ಕೇಂದ್ರ ನಾಯಕತ್ವ ತಲುಪಿಸಿದೆ. ಅದರಲ್ಲಿ ಡಿ ವಿ ಸದಾನಂದ ಗೌಡರು ಇದ್ದಾರೆ. ಕಿಕ್ಡಿ ಔಟ್ ಅಂತ ಹೇಳಿದವರು ಯಾರನ್ನ? ವಿಜಯೇಂದ್ರ ಅವರು. ಹಾಗೇನೆ ಇನ್ನು ಸುಧಾಕರ್, MP ಆಗಿರೋ ಸುಧಾಕರ್ ಅವರ ಗಲಾಟೆಗಳು. ಸೊ ಎಲ್ಲರ ಹತ್ರ ಕೂಡ ನೀವು ಮಾತಾಡ್ಕೂಡ್ದು, ಹಾಗೇನಾದ್ರು ಇದ್ದಿರ್ಬೇಕಾದ್ರೆ ನೀವೇ ಗೆಟ್ ಔಟ್ ಅನ್ನುವ ಮಾತನ್ನ ಕೇಂದ್ರ ನಾಯಕತ್ವ ಸ್ಪಷ್ಟಪಡಿಸಿದೆ. ವಕ್ತಾರರು ಅದೇ ಮಾತನ್ನು ಹೇಳಿದ್ದಾರೆ. ಇವರು ಎಶ್ಯೂರ್ ಕೊಟ್ಟಿದ್ದಾರೆ, ಇನ್ನು ನಾವು ಬಹಿರಂಗ ಮಾತಾಡಲ್ಲ, ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಿದ್ದೀವಿ ಅಂತ. ಇದು ಒಂದು ಭಾಗ. ಇನ್ನೊಂದು ಭಾಗ, ಕಳೆದ 2 ದಿನಗಳಿಂದ 3 ದಿನಗಳಿಂದ ಸತತವಾಗಿ ಚರ್ಚೆ ನಡೀತಾ ಇದ್ದ ವಿಚಾರ ಯಾವುದು? JDS-ಗೆ ಸಂಬಂಧಪಟ್ಟ ಹಾಗೆ ಬಿಡದಿ ವಿಚಾರ ಅಲ್ಲ. ಅದು ಯಾವುದು ಅಂದ್ರೆ, ಹಿರಿಯೂರು ವಿಧಾನಸಭಾ ಉಪಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧಿಸ್ತಾರೆ ಮತ್ತು ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅನ್ನುವ ಚರ್ಚೆ. ಹಲವು ಮಾಧ್ಯಮಗಳಲ್ಲಿ ಈ ಬಗ್ಗೆ ಚರ್ಚೆ ನಡೀತು, ವರದಿಗಳು ಬಂತು. ನಿನ್ನೆ ಕುಮಾರಸ್ವಾಮಿ ಅದಕ್ಕೆ ಅವರು ಸ್ಪಷ್ಟನೆಯನ್ನ ನೀಡಿದರು. ಒಂದು, ಅವರು ರಾಜ್ಯ ರಾಜಕಾರಣಕ್ಕೆ ಹಿಂತಿರುಗುವ ಸಾಧ್ಯತೆಯನ್ನ ತಳ್ಳಾಕಿಲ್ಲ. ಐ ಆಮ್ ಕಮಿಂಗ್ ಬ್ಯಾಕ್. ಅದು ಯಾವಾಗ? ನಾನು ಬರ್ತೀನಿ ಅಂದ್ರೆ ನಾಳೆನೇ ಬಂದ್ಬಿಡ್ತೀನಿ ಅಂತ ಅಲ್ಲ ಅನ್ನೋ ರೀತಿ ಅವ್ರು ಮಾತನಾಡಿದ್ದಾರೆ. ಅದ್ರ ಜೊತೆಗೆ ಹಿರಿಯೂರಿಗೆ ತಾವು ಸ್ಪರ್ಧಿಸುವ ಬಗ್ಗೆ ಅವರು ಸ್ಪಷ್ಟಪಡಿಸಿಲ್ಲ. ಆದ್ರೆ ತಾವು ಆ ಹಿರಿಯೂರು ಕ್ಷೇತ್ರವನ್ನ ಕೇಳಿದೀವಿ, ತಮ್ಮ ಕೊಡಿ ಅಂತ ಮಿತ್ರ ಪಕ್ಷ ತೀರ್ಮಾನ ತಗೊಳುತ್ತೆ. ಐ ಡಿಸ್ಕಸ್ ಆಲ್ ದೀಸ್ ಇಶ್ಯೂಸ್ ವಿತ್ ಬಿಜೆಪಿ ಹೈಕಮಾಂಡ್ ಅನ್ನುವ ಮಾತನ್ನ ಅವ್ರು ಹಾಡಿದ್ದಾರೆ. ಹಾಗಿದ್ರೆ ಏನ್ ನಡೀತಾ ಇದೆ ಈ ಮೈತ್ರಿಯಲ್ಲಿ ಅಂತ? ಇದು ಬಹಳ ಕುತೂಹಲಕರವಾದ ಬಿಹಾರ್ ಮಾದರಿ. ಕುಮಾರಸ್ವಾಮಿ ಈಗಾಗಲೇ ಬಿಜೆಪಿ ವರಿಷ್ಠರಿಗೆ ಅವರು ಮಾಡಿರುವ ಮನವಿ, ಒತ್ತಾಯ ಏನು ಅಂದ್ರೆ, ಕರ್ನಾಟಕದಲ್ಲೂ ಬಿಹಾರ್ ಮಾದರಿಯನ್ನ ಅನುಸರಿಸೋಣ. ಇದಕ್ಕೆ ಬಿಜೆಪಿ ಹೈಕಮಾಂಡ್ ರಿಯಾಕ್ಷನ್ ನನ್ನ ನಂತರ ಹೇಳ್ತೀನಿ. ಸೊ ಅಂದ್ರೆ ಮಿತ್ರ ಪಕ್ಷಗಳು ಜತೆಯಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು. ಯಾರ ನಾಯಕತ್ವದಲ್ಲಿ ಹೋರಾಟ ಮಾಡಬೇಕು? ನನ್ನ ನಾಯಕತ್ವದಲ್ಲಿ ಹೋರಾಟ ಮಾಡಬೇಕು. ಸೊ ಬಿಜೆಪಿಗೆ ಚುನಾವಣೆ ಗೆಲ್ಲಿಸುವಂತ ನಾಯಕತ್ವ ಇಲ್ಲ, ಆ ನಾಯಕತ್ವ JDS ಕೊಡುತ್ತೆ. ಬಿಜೆಪಿಯ ಕಾರ್ಯಕರ್ತರು, ಕಾರ್ಯಪಡೆ ಏನಿದೆ, ಅವರನ್ನ ಬಳಸಿಕೊಂಡು ತಮ್ಮ ನಾಯಕತ್ವದಲ್ಲಿ ಚುನಾವಣೆ ಹೋಗಬೇಕು ಮತ್ತು ತಾವು ಮುಖ್ಯಮಂತ್ರಿ ಆಗಬೇಕು. ಇದು ಪ್ರಸಕ್ತ ಸಂದರ್ಭದಲ್ಲಿ ಸನ್ಮಾನ್ಯ ಗ್ರೇಟ್ ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲಿರುವ ವಿಚಾರ. ಈ ಬಗ್ಗೆ ಹೈಕಮಾಂಡ್ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಸೊ ಬಿಜೆಪಿ ಹೈಕಮಾಂಡ್ ಮೂಲಗಳು ಹೇಳುವುದು, ವಿಶ್ಲೇಷಿಸುವುದು ಬೇರೆ ರೀತಿ. ಅವರಿನ್ನು ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಅವರಿಗಿರೋ ಬಹಳ ಸಮಸ್ಯೆ ಏನು ಅಂತ ಅಂದ್ರೆ, ಒಡೆದ ಮನೆ ಆಗಿರುವಂತ ರಾಜ್ಯ ಬಿಜೆಪಿ ಘಟಕ ಇದೆಯಲ್ಲ, ಅದನ್ನು ಸರಿಪಡಿಸೋದು ಹೇಗೆ ಅಂತ. ಅವರಿಗೆ ಒಂದು, ವಿಜೇಂದ್ರ ಅವರ ನಾಯಕತ್ವವನ್ನ ಬದಲಿಸುವುದು ಕಷ್ಟ ಅನ್ನೋದು ಗೊತ್ತಿದೆ, ಸಾಧ್ಯ ಇಲ್ಲ ಅನ್ನುವ ಸ್ಥಿತಿ ಇದೆ. ಯಾಕಂದ್ರೆ ಲಿಂಗಾಯತರ ವಿರೋಧವನ್ನು ಕಟ್ಕೋಬೇಕಾಗುತ್ತೆ, ರಿಪ್ಲೇಸ್ಮೆಂಟ್ ಇಲ್ಲ ಗೊತ್ತಿದೆ. ಆದ್ರೆ ಈ ರೀತಿ ಅಸಂತೋಷದ ಸಂದೇಶಗಳು ಸತತವಾಗಿ ಬಂದ್ರೆ ಅದು ರಾಜ್ಯದ ಜನತೆಯ ಮೇಲೆ, ಮತದಾರರ ಮೇಲೆ ಬೇರೆ ರೀತಿಯ ಪರಿಣಾಮ ಬೀಳತ್ತೆ ಅಂತ. ಆ ಕಾರಣಕ್ಕಾಗಿ ಸ್ಟ್ರಾಟಜಿ ಏನು ಅಂತ ಸೊ ಕುಮಾರಸ್ವಾಮಿ ಚರ್ಚೆ ಮಾಡಿದ್ದು ಬಿಜೆಪಿ ನಾಯಕತ್ವದ ಜೊತೆಗೆ ಏನು ಅಂದ್ರೆ, ಒಂದು, ಬಿಜೆಪಿ ಏನಿದೆ ಅವರ ಲಿಂಗಾಯತ ಮತಗಳು ಏನಿವೆ ನಗರ ಪ್ರದೇಶಗಳು, ಅದು ಪ್ಲಸ್ JDS ನ ಒಕ್ಕಲಿಗ ಮತ್ತು ಹಳೆ ಮೈಸೂರು ಪ್ರದೇಶದ ಮತಗಳು,
ಅವೆರಡು. ಮೂರನೇದು ಕಾಂಗ್ರೆಸ್ ವಿರೋಧಿ ಮತಗಳ ಏಕೀಕರಣ ಮಾಡಬೇಕು ನಾವು. ಕಾಂಗ್ರೆಸ್ ವಿರೋಧಿ ಮತಗಳ ಏಕೀಕರಣ ಹೇಗೆ? ಸೊ ಅದಕ್ಕಾಗಿ ಕ್ಷೇತ್ರವಾರು ಮೈಕ್ರೋ ಮ್ಯಾನೇಜ್ಮೆಂಟ್ ಮತ್ತು ಮತದಾರರ ಪಟ್ಟಿಯ ರಾಜಕೀಯ ಇದೆಯಲ್ಲ ಅದ್ರ ಮೇಲೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನೋ ಚರ್ಚೆ ಕೂಡ ನಡೆದಿದೆ ಹೈಕಮಾಂಡ್ ಲೆವೆಲ್ ನಲ್ಲಿ. ಒಂದು ಅವ್ರು ನಂಬಿರುವುದು ಬಿಜೆಪಿಯ ಒಳಗಡೆ ಏನಿದೆ ನಾಯಕತ್ವ ವಿಜಯೇಂದ್ರ ಯಡಿಯೂರಪ್ಪರ ಅವ್ರದ್ದೇ ಇರಲಿ, JDS ನಾಯಕತ್ವ ಏನಿದೆ ಅದಂತ ಕುಮಾರಸ್ವಾಮಿ ಅವನ್ನ ರಾಜ್ಯ ರಾಜಕಾರಣದಲ್ಲಿ ಪ್ರೊಜೆಕ್ಟ್ ಮಾಡೋಣ. ಆ ಮೂಲಕ ಲಿಂಗಾಯತ್ ಪ್ಲಸ್ ಒಕ್ಕಲಿಗ ಪ್ಲಸ್ ಇನ್ನೊಂದು ಅವ್ರು ಕಾಯ್ತಾ ಇರುವುದು ಸಿದ್ದರಾಮಯ್ಯನವರ ಮೂವ್ ಬಗ್ಗೆ, ಯಾವ ರೀತಿ ಮೂವ್ ಮಾಡ್ತಾರೆ ಅಂತ. ಈಗಲೇ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿರುವುದರ ಪರಿಣಾಮ ಇದೆಯಲ್ಲ, ಅದು ಅಲ್ಲಲ್ಲಿ ಕಾಣ್ತಾ ಇದೆ. ಲೇಟೆಸ್ಟ್ ಅದು ಒಂದು ಕುತೂಹಲಕರವಾದ ಅಂಶ, ಒಂದು ಘಟನೆ ಬೆಳಗಾವದಲ್ಲಿ ನಡೀತು, ಬಹಳ ಜನ ಗುರುತಿಸರು ಇಲ್ಲ ಗೊತ್ತಿಲ್ಲ. ಸೊ ಅಲ್ಲಿ ಸತೀಶ್ ಜಾರಕಿಹೊಳಿಯವರ ಕ್ಷೇತ್ರದಲ್ಲೇ ಪವರ್ಫುಲ್ ಆಗಿರುವ ಒಬ್ಬ ಕುರುಬ ನಾಯಕರು ಬಿಜೆಪಿ ಜಾಯಿನ್ ಆದದ್ದು. ಅವರು ಒಂದು ಕರ್ನಾಟಕದಲ್ಲಿ ಕುರುಬ ನಾಯಕತ್ವ ಏನಿತ್ತು ಕಾಂಗ್ರೆಸ್ನಲ್ಲಿ ಅದು ಹೋಯ್ತು ಅನ್ನುವ ಕಾರಣಕ್ಕೆ ಅವ್ರು ಶಿಫ್ಟ್ ಆದ್ರೆ, ಅಥವಾ ಸಿದ್ದರಾಮಯ್ಯನವರ ಅನುಮತಿ ಪಡೆದು ಶಿಫ್ಟ್ ಆದ್ರೆ, ಅಥವಾ ಸಿದ್ದರಾಮಯ್ಯನವರೇ ಕಳಿಸಿದ್ರೆ ಇಂಥ ಚರ್ಚೆಗಳು ನಡೀತು. ಅಂದ್ರೆ ಬಿಜೆಪಿ ಮತ್ತು JDS ಯೋಚನೆ ಮಾಡ್ತಾ ಇರೋದು ಈಗ ಈ ಬದಲಾದ ಸನ್ನಿವೇಶದಲ್ಲಿ ಕುರುಬ ಮತಗಳು ಏನಿವೆ, ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ದ ಕುರುಬ ಮತಗಳು ಅಲ್ಲಿಂದ ಕೆಲವು ಪರ್ಸೆಂಟೇಜ್ ಹೊರಗೆ ಬರುತ್ತೆ. ಆಗ ಲಿಂಗಾಯತ್, ಒಕ್ಕಲಿಗ, ದಲಿತರಲ್ಲಿ ಎಡಗೈ ಅಂಡ್ ಕುರುಬ ಮತಗಳು ಬಂದರೆ ಗೆಲ್ಲೋದು ಗ್ಯಾರಂಟಿ. ಅವ್ರ ಈ ರೀತಿ ಲೆಕ್ಕಾಚಾರ. ಇನ್ನೊಂದು ಅಂದ್ರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ತೆಗೆದುಕೊಳ್ಳಿ, ಅವರನ್ನು ಬೇಸ್ ಆಗಿಟ್ಕೊಂಡಿದ್ದಾರೆ ಮೈತ್ರಿಕೂಟ ಅಥವಾ ಬಿಜೆಪಿ JDS. ಸೊ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಕೂಟ ಬಹುಮತ ಗಳಿಸಿದಂಥ ಒಟ್ಟು ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಸುಮಾರು 145. ಈ 145 ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಒಂದು 120 ನಾವು ಗೆದ್ದುಬಿಟ್ರೆ ನಾವು ಅಧಿಕಾರಕ್ಕೆ ಬರ್ತೀವಿ, ನೋ ಪ್ರಾಬ್ಲಮ್. ಅಂದ್ರೆ ಒಂದು ಪಾರ್ಲಿಮೆಂಟ್ರಿ ಇಲೆಕ್ಷನ್ ಅಲ್ಲಿ ಆದದ್ದೇ ಈಗ ಆಗತ್ತಾ ಇಲ್ವಾ ಅದನ್ನ ಹೇಳಕ್ಕಾಗಲ್ಲ, ಬಟ್ ಅವ್ರ ಲೆಕ್ಕಾಚಾರ ಆಗಿದೆ ಅಂತ. ಸೊ ಅದ್ರ ಸಾಧ್ಯವಾಗುವ ಕಾರಣವನ್ನು ಅವ್ರು ಏನ್ ನೀಡ್ತಾರೆ ಅಂದ್ರೆ, ಒಂದು ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿಗೆ ಲಾಭ ಆಗುತ್ತೆ ಅನ್ನೋ ನಂಬಿಕೆಯನ್ನು ಅವ್ರು ಇಟ್ಕೊಂಡಿದ್ದಾರೆ. ಈ ಕಾಂಗ್ರೆಸ್ ನೇರ ಸ್ಪರ್ಧೆ ಇರುತ್ತೆ, ಬಿಜೆಪಿ JDS ಒಂದಾಗಿರುವುದರಿಂದ ಆ ಮತಗಳು ತಮ್ಮನ್ನ ಗೆಲುವಿನ ಹಾದಿಗೆ ತರ್ತವೆ ಅಂತ. ಅದ್ರ ಜೊತೆಗೆ ಈ ವಿರೋಧಿ ಮತಗಳ ದಟ್ ಒಗ್ಗೂಡುವಿಕೆ ಅಂತ 2023 ನಾನು ಹೇಳ್ದಲ್ಲ, ಬಿಜೆಪಿ ಮತ್ತು JDS ಪ್ರತ್ಯೇಕವಾಗಿ ಏನು ಸ್ಪರ್ಧಿಸಿದ್ದು ಅದು ಕಾಂಗ್ರೆಸ್ಗೆ ಲಾಭ ಆಯ್ತು. ಅದಾದ್ಮೇಲೆ ಈಗ ಅಂತ ಇನ್ನು ಕುಮಾರಸ್ವಾಮಿ ಅವರ ಆಡಳಿತದ ಅನುಭವ ಇದೆಯಲ್ಲ, ದಟ್ ವಿಲ್ ಗಿವ್ ಮೈತ್ರಿಕೂಟಕ್ಕೆ ಬೇಕಾದಂತ ಒಂದು ನಾಯಕತ್ವವನ್ನು ಒದಗಿಸುತ್ತೆ ಅದು ಅಂತ ಅವ್ರು ನಂಬಿದ್ದಾರೆ. ಅದು ಯಾವ ರೀತಿ ಆಗತ್ತೆ ಅಂತ ನನ್ನ ಅನಾಲಿಸಿಸ್ ಬೇರೆ ಇದೆ. ನನ್ನ ಅನಾಲಿಸಿಸ್ ಏನಿದೆ, ಹಳೆ ಮೈಸೂರು ಪ್ರದೇಶದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಕ್ಕಲಿಗರ ಮತವನ್ನ ಎಷ್ಟರ ಮಟ್ಟಿಗೆ ತಗೊಳಿದುಕೊಳ್ಳೋದಕ್ಕೆ ಕುಮಾರಸ್ವಾಮಿ ಯಶಸ್ವಿ ಆಗ್ತಾರೆ ಅಂತ ಹೇಳೋದು ಕಷ್ಟ. ಇದು ಒಂಥರ ಒಕ್ಕಲಿಗರ ನಾಯಕರ ಟಕ್ಕರ್, ದ್ವಂದ್ವ ಯುದ್ಧ ಅಂತ. ಒಂದು ಕುಮಾರಸ್ವಾಮಿ ಅವರ ಆಡಳಿತವನ್ನ ಅವರು ನೆನಪಿಟ್ಕೋಬಹುದು, ಎರಡು ಬಾರಿ ಅವರು ಮುಖ್ಯಮಂತ್ರಿ ಆದದ್ದು. ಆದ್ರೆ ಈಗ 2 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರಲ್ಲ ಸನ್ಮಾನ್ಯ DK ಶಿವಕುಮಾರ್ ಅವರು ಅತ್ಯುತ್ತಮವಾದ ಆಡಳಿತವನ್ನ ನಡೆಸಿದರೆ ಅಥವಾ ರಾಜಕೀಯ ತಂತ್ರಗಾರಿಕೆಯಲ್ಲಿ ಕುಮಾರಸ್ವಾಮಿಯನ್ನ ಮೀರಿಸಿದ್ರೆ, ಆಗ ಈ ಒಕ್ಕಲಿಗರ ಬೆಲ್ಟ್ ಅನ್ನ JDS ಅಥವಾ ಕುಮಾರಸ್ವಾಮಿ ಕಳೆದುಕೊಳ್ತಾರೆ ಅನ್ನೋದು ನನ್ನ ವಿಶ್ಲೇಷಣೆ. ದಟ್ ಇಸ್ ವಾಟ್ ಐ ಬಿಲೀವ್. ಬಟ್ ಕುಮಾರಸ್ವಾಮಿ ಅವರು ಬಿಜೆಪಿ ನಾಯಕತ್ವ ಜೊತೆ ಮಾತನಾಡಿ ನೀಡುವ ಚಿತ್ರಣ ಬೇರೆ ಅಂತ. ಸೊ ಆದ್ರೆ ಅವರಿಗೆ ಅಡ್ಡಿಗಳು ಯಾವುದು ಅಂತ, ಒಂದು ಬಹಳ ಮುಖ್ಯವಾಗಿ ಈ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯ ಪ್ರಶ್ನೆ ಇದೆಯಲ್ಲ, ಈಗೇನಾದ್ರೂ ಮಾಡುದು ಅಂತ ಇಟ್ಕೊಳ್ಳಿ, ಆ ಚರ್ಚೆ ನಡೀತಾ ಇದೆ. ಕುಮಾರಸ್ವಾಮಿಯನ್ನ ಮೈತ್ರಿಕೂಟದ ನಾಯಕ ಅಂತ ಪ್ರಕಟ ಮಾಡಿಬಿಡ್ಬೇಕು, ಅವರು ವಾಪಸ್ ರಾಜ್ಯಕ್ಕೆ ಬಂದ್ಬಿಡ್ಬೇಕು, ಇಂಥ ಚರ್ಚೆಗಳು ಆಫರ್ಗಳು ಇನ್ನೇನು ನಡೀತಾ ಇದೆಯಲ್ಲ. ಆದರೆ ಅದರಿಂದ ಆಗುವ ದುಷ್ಪರಿಣಾಮ ಏನು, ನೆಗೆಟಿವ್ ಅಂಶಗಳು ಅದು ನೋಡ್ಬೇಕು ಅಲ್ವಾ, ಪಾಸಿಟಿವ್ ಮಾತ್ರ ನೆಗೆಟಿವ್ ಅಂಶಗಳಿವೆ. ಸೊ ಒಂದೊಮ್ಮೆ ಅಂಥದ್ದೇನಾದ್ರೂ ಆದರೆ ಬಿಜೆಪಿ ಏನಿದೆ, ಬಿಜೆಪಿಯ ಮುಖ್ಯಮಂತ್ರಿಯ ಚಾನ್ಸಸ್ ಕಡಿಮೆ ಆದಾಗ ಆ ಸಂದರ್ಭದಲ್ಲಿ
ಲಿಂಗಾಯತರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ. ಒಕ್ಕಲಿಗ ನಾಯಕತ್ವ, ಕುಮಾರಸ್ವಾಮಿ ನಾಯಕತ್ವ ಅಂದ್ರೆ ಲಿಂಗಾಯತರು ಮತ್ತೆ ಅವರು ಬೇರೆ ರಾಜಕೀಯ ಆಪ್ಷನ್ಸ್ ಗಳತ್ತ ನೋಡ್ಬೋದಲ್ವಾ. ದಟ್ ಇಸ್ ಒನ್ ಡ್ರಾಬ್ಯಾಕ್. ಅದ್ರ ಜೊತೆಗೆ JDS ಸಂಘಟನೆ ಬಹಳ ದುರ್ಬಲವಾಗಿದೆ ರಾಜ್ಯಾದ್ಯಂತ. ಏನೇ ಕ್ಲೇಮ್ ಮಾಡಿ ಆ ಪ್ರಬಲವಾದ ಸಂಘಟನೆ ಇಲ್ಲ. ಇನ್ನು ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಾವ್ಯಾಕೆ ಕೆಲಸ ಮಾಡಬೇಕು ಅಂತ ಏನಾದ್ರು ಕಾರ್ಯಕರ್ತರಿಗೆ ಅನ್ನಿಸೋದಕ್ಕೆ ಪ್ರಾರಂಭ ಆದ್ರೆ ಬಿತ್ತು ಬಗನಿಗೂಟ. ಸೊ ಅದು ಕೂಡ ಕಷ್ಟ. ಇನ್ನು ಮೂರನೇ ಪಾಯಿಂಟ್, ಕಾಂಗ್ರೆಸ್ ಮೊದಲಿಗಿಂತ ಹೆಚ್ಚು ಬಲಿಷ್ಠ ಆಗಿದೆ ಈಗ. ಅದನ್ನು ನೀವು ನಿರಾಕರಣೆ ಮಾಡಕ್ಕಾಗಲ್ಲ, ಯಾರು ನಿರಾಕರಣೆ ಮಾಡಕ್ಕಾಗಲ್ಲ. ಸೊ ಆದ್ರಿಂದ ಬಲಿಷ್ಠ ಕಾಂಗ್ರೆಸ್ ಅನ್ನ ಸೋಲಿಸೋದಿದೆಯಲ್ಲ, ದಟ್ ಇಸ್ ನಾಟ್ ಈಸಿ ಥಿಂಗ್ ಫಾರ್ ಮೈತ್ರಿಕೂಟ. ಬೇರೆ ಬೇರೆ ರಾಜಕೀಯ ಕಾರಣಗಳಿವೆ. ಸೊ ಅವ್ರು ನಂಬಿಕೊಂಡಿರೋದು ಬಹಳ ಮುಖ್ಯವಾಗಿ ಅಹಿಂಸಾ ಮತದ ಮೇಲೆ ಮತ್ತು ಸಿದ್ದರಾಮಯ್ಯನವರು ಬದಲಾದ್ದರಿಂದ ಅದು ಬೀರಬಹುದಾದ ರಾಜಕೀಯ ಪರಿಣಾಮಗಳಿದೆಯಲ್ಲ, ಅದರ ಮೇಲೆ ಅವ್ರು ನಂಬಿದ್ದಾರೆ. ಇನ್ನು ರಾಜಕೀಯ ಪರಿಣಾಮ ಏನಾಗತ್ತೆ ಅಂತ. ಸೊ ಬಿಜೆಪಿ ಕುಮಾರಸ್ವಾಮಿ ಅವರನ್ನ ನಾನು ಈಗಾಗಲೇ ಹೇಳಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಒಪ್ಪಿದರೆ ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಆಗಬಹುದಾದ್ರೂ ಈಗಲೇ ಒಕ್ಕಲಿಗರು ಮುಖ್ಯಮಂತ್ರಿ ಇದ್ದಾರೆ, ಇವ್ರು ಇರ್ಲಿ ಅನ್ಕೊಂಡ್ರೆ ಊಟ ಬಿತ್ತು ಅಂತ ಅರ್ಥ ಆಯ್ತಾ. ಆದ್ರಿಂದ ಸೊ ಇನ್ನು ಒಕ್ಕಲಿಗರ ಮತಗಳ ಧ್ರುವೀಕರಣ ಆಗತ್ತ ಅಂತ ನನಗೆ ಅನುಮಾನ ಇದೆ. ಇಬ್ಬರು ಪ್ರಬಲ ಒಕ್ಕಲಿಗರ ನಾಯಕರು ಇರ್ಬೇಕಾದ್ರೆ ಅದು ಒಂದೇ ಪಕ್ಷದ ಕಡೆ ಧ್ರುವೀಕರಣ ಆಗೋದು ಕಷ್ಟ. ಅದು ಧ್ರುವೀಕರಣ ಆಗದಿದ್ರೆ ಲಾಸ್ ಆಗದೆ ಯಾರಿಗೆ? ಲಾಸ್ ಆಗೋದು ಮೈತ್ರಿಕೂಟಕ್ಕೆ. ಯಾವ ಉದ್ದೇಶದಿಂದ ಬಿಜೆಪಿ ಮತ್ತು JDS ಒಂದಾದ್ರೂ ಆ ಉದ್ದೇಶ ತಪ್ಪು ಹೋಗುತ್ತೆ ಅನ್ನೋದು ಅಲ್ವಾ. ಸೊ ಇನ್ನು ಬಿಜೆಪಿ ಒಪ್ಪದಿದ್ರೆ ಏನಾಗುತ್ತೆ? ಬಿಜೆಪಿ ಒಪ್ಪಿಲ್ಲಪ್ಪ, ಆವಾಗ ಮೈತ್ರಿ ಒಳಗಡೆ ಅಸಮಾಧಾನ ಆಗುತ್ತೆ ಮತ್ತು ತಮಗೆ ಮುಖ್ಯಮಂತ್ರಿ ಸ್ಥಾನವನ್ನ ಆಫರ್ ಮಾಡದಿದ್ರೆ ಅಥವಾ ಅದನ್ನ ಅನೌನ್ಸ್ ಮಾಡದಿದ್ರೆ ಆ ಕುಮಾರಸ್ವಾಮಿ ದೊಡ್ಡ ಗೌಡರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಅಂತ, ಅದು ಬಹಳ ಸೀರಿಯಸ್ ಆದ್ದು. ಇನ್ನು ಈ ಹೋರಾಟಗಳ ನಡುವೆ ಕೂಡ ತ್ರಿಶಂಕು ವಿಧಾನಸಭೆ ಆದರೆ ಹಂಗ ಅಸೆಂಬ್ಲಿ ಆದ್ರೆ ಆವಾಗ ಪರಿಸ್ಥಿತಿಯ ಓವರಾಲ್ ಕ್ಯಾಲ್ಕುಲೇಷನ್ಗಳು ಬದಲಾಗಬಹುದು. ಸೊ ಈಗಾಗಲೇ ನಾವು 2028 ನಾವೇ ಗೆದ್ದು ಬಿಡ್ತೀವಿ ಅನ್ನೋ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗತ್ತೆ ನನಗೆ ಡೌಟ್ಗಳಿದೆ, ನನಗೆ ಅನುಮಾನಗಳಿದೆ. ಯಾಕಂದ್ರೆ ಜನ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಒಂದ್ ರೀತಿಯ ಅತೃಪ್ತಿ ಇದೆ. ಅದ್ರ ಜೊತೆ ಕರ್ನಾಟಕದ ರಾಜಕಾರಣ ಇನ್ನೊಂದು ಮೂಲಭೂತ ಗುಣಧರ್ಮ ಇರ್ಬೇಕು, ಅದು ಕಾಸ್ಟ್ ಪಾಲಿಟಿಕ್ಸ್ ಮೇಲೆ ನಡೆಯುತ್ತೆ ಅಂತ. ರಿಲಿಜಿಯಸ್ ಫ್ಯಾಕ್ಟರ್ಸ್ಗಳನ್ನ ವರ್ಕೌಟ್ ಆಗಲ್ಲ. ಅಂದ್ರೆ ನೀವು ಕಮ್ಯುನಲ್ ಪಾಲಿಟಿಕ್ಸ್ ಇದ್ರೆ ಅದರ ಸ್ಥಿತಿ ಬಿಡ. ಕರ್ನಾಟಕದ ಆಗದಲ್ಲ. ಕರ್ನಾಟಕದಲ್ಲಿ ಇಟ್ ವರ್ಕ್ಸ್ ಜಾತಿ ರಾಜಕಾರಣ, ಧರ್ಮ ರಾಜಕಾರಣ ಅಲ್ಲ. ಧರ್ಮ ಕಾರಣಕ್ಕಿಂತ ಜಾತಿ ಕಾರಣ ಫಲಿತಾಂಶವನ್ನ ನಿರ್ಧರಿಸೋದು ಕರ್ನಾಟಕ. ಸೊ ಅದರಿಂದ ಯಾವ ಯಾವ ಜಾತಿಯ ಬೆಂಬಲಗಳು ಯಾರಿಗೆ ಸಿಗ್ತವೆ, ಅದು ಹೇಗೆ ವರ್ಕೌಟ್ ಆಗುತ್ತೆ, ಯಾವ ಕಡೆ ಟರ್ನ್ ಆಗುತ್ತೆ, ಇದೆಲ್ಲ ಇದೆ. ನೀವು ಕೇವಲ ರಾಮನ ವಿಚಾರ ಹೇಳ್ಕೊಂಡು, ಅಯೋಧ್ಯೆ ವಿಚಾರ ಹೇಳ್ಕೊಂಡು ಇನ್ನೊಂದು ಹೇಳ್ಕೊಂಡು ಇಲ್ಲಿ ಗೆಲ್ಲಕ್ಕಾಗಲ್ಲ. ಕರ್ನಾಟಕದಲ್ಲಿ ಜೈ ಜೈ ರಾಮ್ ಅನ್ನೋದು, ಹನುಮಂತ ವೇಷ ಹಾಕೊಳ್ಳೋದು, ಕರ್ನಾಟಕ ಜನ ಮೋರ್ ಎಜುಕೇಟೆಡ್. ನಮ್ಗೆ ಆ ಪರಂಪರೆ ಇದೆ, ಮೋರ್ ಸೆಕ್ಯುಲರ್. ಆದ್ರಿಂದ ಧರ್ಮ ರಾಜಕಾರಣ ಇಲ್ಲಿ ವರ್ಕೌಟ್ ಆಗಲ್ಲ, ಜಾತಿ ರಾಜಕಾರಣ ವರ್ಕೌಟ್ ಆಗುತ್ತೆ. ಜಾತಿ ರಾಜಕಾರಣ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಯಾರು ಬಳಸ್ಕೊತಾರೆ ಅನ್ನೋದು. ಸೊ ಆ ಕಾರಣಕ್ಕೆ ಮೈತ್ರಿ ಮಾಡಿದ್ದು ಅದೇ ಕಾಂಬಿನೇಷನ್ ಸಲುವಾಗಿ ಮಾಡಿದ್ದವರು. ಬಿಜೆಪಿ ಏನ್ ದಡ್ಡರಲ್ಲ. ಸೊ ಈ ಕುಮಾರಸ್ವಾಮಿ ಮೂಲಕ ನಾವು ಒಕ್ಕಲಿಗರ ಮತವನ್ನ ಹೇಳ್ಕೊಂಡ್ರೆ ಹಳೆ ಮೈಸೂರು ಪ್ರದೇಶದಲ್ಲಿ ಪ್ರಾಬಲ್ಯ ಆದ್ರೆ ನಾರ್ತ್ ಕರ್ನಾಟಕದಲ್ಲಿ ಲಿಂಗಾಯತ ಪ್ರಾಬಲ್ಯ ನಾವು ಹೇಗೂ ಇದ್ದೇ ಇದೀವಿ, ವಿ ಆರ್ ಗೋಯಿಂಗ್ ಟು ವಿನ್ ಅಂತ ಕ್ಯಾಲ್ಕುಲೇಷನ್ ಅವರು. ಆದ್ರೆ ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳುವುದು ಈಗ ಕಷ್ಟ ಸಾಧ್ಯ ಆಗಿದೆ. ಯಾಕೆಂದ್ರೆ ಅವರು ನಾಯಕತ್ವವನ್ನ ಬದಲಾವಣೆ ಮಾಡಿದರೆ ಬಿಜೆಪಿ ಮುಳುಗೋಗುತ್ತೆ. ವಿಜೇಂದ್ರ ಯಡಿಯೂರಪ್ಪ ಇಲ್ಲದೆ ಲಿಂಗಾಯತ ಬಲ ಅವ್ರಿಗೆ ಸಿಗಲ್ಲ, ಆಯ್ತಾ. ಅದ್ರ ಜೊತೆಗೆ ಈ ಬಾಯಿ ಮುಚ್ಚುವ ಕೆಲಸ ಏನ್ ನಡೆದಿದೆ, ಅವ್ರು ಎಷ್ಟರ ಮಟ್ಟಿಗೆ ಬಾಯಿ ಮುಚ್ಕೊಂಡು ಕೂತ್ಕೋತಾರೆ ಅಂತ ಹೇಳಕ್ಕಾಗಲ್ಲ. ಒಂಥರ ಬಾಯಿ ಕೆರೆಯುತ್ತೆ ಅವ್ರಿಗೆ, ಎಲ್ಲರಿಗೂ ಹಂಗೆ. ಈ ಬಿಜೆಪಿ ಎಲ್ಲಿರುವಂತಹ ಇವರಿದಾರಲ್ಲ ಭಿನ್ನಮತಿಯರು, ಅದೆಲ್ಲಾರು ಏನ್ ಕೆರೆಯುತ್ತೆ, ಕೆರ್ಕೊಂಡ್ಬಿಡ್ತಾರೆ, ಗಾಯ ಆಗ್ಬಿಡುತ್ತೆ, ಹುಣ್ಣು ಆಗ್ಬಿಡುತ್ತೆ. ಆ ಹುಣ್ಣು ಮುಚ್ಚಕ್ಕೆ ಇನ್ನೊಂದು ಎಲ್ಲ ಕೆತ್ಬಿಟ್ಟು ಹುಲಿ ಹುಣ್ಣು ಅಂತ ನೋಡಿ ಆ ತರ ಮಾಡ್ಕೊಂಡು ಎಲ್ಲ ಚಪ್ಪಡಿಕೆಲ್ಲ ಹೇಳ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಅದು ಎಷ್ಟರ ಮಟ್ಟಿಗೆ ಆಗ್ತಾರೆ ಅನ್ನೋದು. ಇನ್ನು ಕುಮಾರಸ್ವಾಮಿ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅವರು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪ್ರಕಟ ಮಾಡುತ್ತಿದ್ರೆ ಅವ್ರೇನಾದ್ರೂ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಂಡು ಕೇಂದ್ರ ಸಚಿವ ಸ್ಥಾನ ಬಿಟ್ಟು ಬಂದು ಇಂಡಿಪೆಂಡೆಂಟ್ ಆಗಿ ನೋಡ ಎಲೆಕ್ಷನ್ ಅಂತ ಸ್ಪರ್ಧೆ ಮಾಡ್ತಾರ, ಹೇಳಕ್ಕಾಗಲ್ಲ. ರಾಜಕೀಯದಲ್ಲಿ ಹೀಗೆ ಅಂತ ಹೇಳಕ್ಕಾಗಲ್ಲ, ಅಂತ ಸಿಚುವೇಶನ್ ಇದೆ. ಎನಿವೆ ಈಗ ಮೈತ್ರಿ ಕೂಡ ಯೋಚನೆ ಮಾಡ್ತಾ ಇರೋದು ಬಿಹಾರ ಮಾದರಿಯನ್ನ. ನಿತೀಶ್ ಕುಮಾರ್ ಅವರು ಏನಿದ್ದಾರೆ ಅವ್ರನ್ನ ಮುಂದಿಟ್ಟುಕೊಂಡು ಚುನಾವಣೆ ಗೆದ್ದ ಮೇಲೆ ಕೆಲವು ಕಾಲ ಅವ್ರನ್ನ ಇಟ್ಬಿಟ್ಟು ನಂತರ ಮುಳುಗಿಸ್ಬಿಟ್ಟು ಆ ಪಾರ್ಟಿ ಹೊಡೆದು ಮುಗಿಸ್ಬಿಟ್ರು. ಹಾಗೇನೆ ಕರ್ನಾಟಕದಲ್ಲೂ ಕೂಡ ಕುಮಾರಸ್ವಾಮಿ ಮುಂದಿಟ್ಕೊಂಡು ಚುನಾವಣೆಗೆ ಹೋಗೋದು, ಚುನಾವಣೆ ಗೆದ್ದ 4 ತಿಂಗಳ ಕುಮಾರಸ್ವಾಮಿ ಅವರ
ಮುಖ್ಯಮಂತ್ರಿ ಮಾಡೋದು ಪಾಪ ಅವ್ರ ಹಣೆ ಬರ ಹಂಗೆ ಆಗೋಗಿದೆ. ನಂತರ ಬರೆಯಾಣೆ ಅಂತ ಎತ್ತಾಕ್ಬಿಟ್ಟು ಅವ್ರನ್ನ ಮುಳುಗಿಸ್ಬಿಡ್ಬೋದು. ಇದು ಬಿಜೆಪಿಯ ಪ್ಲಾನ್ ಹೈಕಮಾಂಡ್ದು ಅನ್ಸುತ್ತೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.